ಪುಣ್ಯ ಓಡೋಗ್ತಾ ಇದ್ದಾಳೆ ಓಡೋಗ್ತಾ ಇದ್ದಾಳೆ ಓಡೋಗ್ತಾ ಇದ್ದಾಳೆ ಓಡೋಗ್ತಾ ಇದ್ದಾಳೆ ಅವಳ ಸಾಯಿಸು 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 ಹೋಗು ಅಮ್ಮ ಏನಾಯ್ತು? ಅಮ್ಮ ನಿಲ್ಸಮ್ಮ. ಏನಾಯ್ತಮ್ಮ? ಅಮ್ಮ ಏನಾಯ್ತು ಅಂತ ಹೇಳಿ ಅತ್ತೆ ಹೆದರ್ಕೊತಿದ್ದಾರಮ್ಮ. ಭದ್ರಾವತಿ ಏನಾಯ್ತು? ಯಾಕೆ ಹಾಗೆ ನಗ್ತಾ ಇದೀಯಾ? ಅನಿರುದ್ಧ್ ಹೀಗ್ ನಗೋದನ್ನ ನಿಲ್ಸಕ್ ಹೇಳು. ಅತ್ತೆ ಖುಷಿ ಪಡ್ಲಿ ಬಿಡಮ್ಮ. ಭದ್ರಾ, ತಲೆ ಏನಾದ್ರೂ ಕೆಟ್ಟಿದ್ಯಾ ಹೇಗೆ? ಮನೆ ಪೂರ್ತಿ ಕೇಳಿಸೋ ಹಾಗೆ ನಗ್ತಾ ಇದೀಯಾ? ಅಪ್ಪಾ ಭದ್ರಾ ನಿಲ್ಸು. ಅದಕ್ಕೆ ಸಾಧಿಸ್ಬಿಟ್ಟೆ, ನಾಗಮಣಿನ ಸಾಧಿಸ್ಬಿಟ್ಟೆ. ಇಲ್ಲೋಡು, ನಿನ್ ಮಗನ್ ಮನೆ ಕರ್ಕೊಂಡು ಬಂದಿದ್ದೀನಿ. ಹೇಳದ್ಕೆ ನನ್ ಮುಖದಲ್ಲಿ ಕಾಂತಿ ಕಾಣ್ತಿದ್ಯಾ? ಈ ನಾಗಮಣಿಯಲ್ಲಿ ಕಾಣ್ತಾ ಇದ್ಯಾ? ಹೇಳದ್ಕೆ ಮಾತಾಡು. ಅದಕ್ಕೆ ಹೇಳು. ಒಂದ್ ನಿಮಿಷ ಭದ್ರಾ, ನೀವು ಬಂದ್ರಿ ಸರಿ, ಅವರೆಲ್ಲಿ? ಅಣ್ಣ ನಾಗಮಣಿ ನಮ್ ಕೈ ಸೇರ್ತಲ್ವಾ, ಗುರುಗಳು ನೋಡ್ಬೇಕಲ್ವಾ, ಅವ್ರನ್ನ ಕರ್ಕೊಂಡ್ ಬರಕ್ ಹೋಗಿರ್ಬೇಕದ್ಕೆ. ಹೋಗಿರ್ಬೇಕು ಅಂತಿದ್ಯಲ್ಲ. ಅನಿರುದ್ಧ್ ನೀನಾದ್ರೂ ಹೇಳು, ನಿಮ್ಮಪ್ಪ ಎಲ್ಲಿದಾರೋ? ಅತ್ತೆ ಹೇಳಿದ್ರಲ್ಲ ಅಮ್ಮ, ಅಪ್ಪ ಇನ್ನೇನು ಬಂದ್ಬಿಡ್ತಾರೆ, ನೀನ್ ಭಯ ಪಡಬೇಡ. ಭದ್ರಾ ಏನಿದು? ಇಬ್ರು ಇಷ್ಟು ಬೇಜವಾಬ್ದಾರಿಯಿಂದ ಉತ್ತರ ಕೊಡ್ತಿದ್ದೀರಲ್ಲ. ಅವ್ರು ಯಾವಾಗ ಬರ್ತಾರೆ ಅಂತ ಕೇಳಿದ್ರೆ ಸರಿಯಾಗಿ ಉತ್ತರ ಕೊಡ್ಬೇಕಲ್ವಾ? ಹೇಳು ಭದ್ರಾ, ಅವ್ರೆಲ್ಲಿದ್ದಾರೆ? ಅತ್ತೆ ಮಾವ ಬರ್ತಾರೆ ಬಿಡಿ, ನೀವು ಒಳಗ್ ಹೋಗಿ ರಿಲ್ಯಾಕ್ಸ್ ಮಾಡಿ. ಬನ್ನಿ ಬನ್ನಿ ಅತ್ತೆ, ಏನೂ ಆಗಲ್ಲ. ಅಮ್ಮ, ನಾಗಮಣಿನ ಹಾಗೆ ಎಷ್ಟೊತ್ತು ನೋಡ್ತೀಯಾ? ನಾನು ನಾಗಮಣಿ ಮಾತ್ರ ನೋಡ್ತಿಲ್ವೇ, ಭವಿಷ್ಯನ ನೋಡ್ತಾ ಇದ್ದೀನಿ. ಇದರಿಂದ ನಾಗನಿಧಿ ಸಿಗುತ್ತೆ. ಇದು ನಮ್ಮ ಹತ್ರ ಇದ್ರೆ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಕಣೆ. ನಿನ್ನ ಭಾವ ಕೂಡ ನಿನ್ನವನೇ ಆಗ್ಬಿಡ್ತಾನೆ. ಅಲ್ಲೋಡು,
ಅನಿರುದ್ಧ್ ಹೇಗ್ ನೋಡ್ತಾ ಇದ್ದಾನೆ ಅಂತ ಸ್ವಲ್ಪ ಖುಷಿ ಪಡೆ. ಭಾವ, ಕೊನೆಗೂ ನಾವು ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ವಿ. ಈಗ ನಮ್ಮ ಮಧ್ಯೆ ಯಾರು ಅಡ್ಡ ಬರಲ್ಲ. ಅಡ್ಡ ಬರ್ತಿದ್ದವಳನ್ನ ಸಾಯಿಸ್ಬಿಟ್ವಲ್ಲ. ಬಿಟ್ಬಿಡು ಅನಿರುದ್ಧ್, ಆ ಸಮಯಕ್ಕೆ ಆ ರೀತಿ ನಡೆದೋಯ್ತು ಅಷ್ಟೇ. ಏನಾಯ್ತಮ್ಮ? ನಿನಗೆ ಆಮೇಲೆ ಕ್ಲಿಯರ್ ಆಗಿ ಹೇಳ್ತೀನಿ. ನಡಿಯೇ ಅನಿರುದ್ಧ್, ನೀನು ನನ್ನ ಹಿಂದೆನೇ ಬಾ. ಬರ್ತೀನಿ ಅತ್ತೆ. ಪುಣ್ಯ, ನಾಗಮಂಡಲ ಪ್ರಜೆಗಳು ನೀನ್ ತಗೊಂಡ್ ಬರೋ ನಾಗಮಣಿಗೋಸ್ಕರ ಕಾಯ್ತಾ ಇರ್ತಾರೆ. ಆದ್ರೆ ನೀನು ಕೊಟ್ಟ ಮಾತನ್ನ ಕಾಪಾಡ್ಕೊಳಕ್ಕೋಸ್ಕರ ಪ್ರಾಣನಾದ್ರೂ ಕೊಡ್ತೀಯ ಅನ್ನೋ ಮಾತು ನಿಜ ಆಯ್ತು ಅಂತ ಅವ್ರಿಗೆ ಗೊತ್ತಿಲ್ಲಮ್ಮ. ಅನ್ಯಾಯ ಆಗಿದ್ರೆ ನಿನ್ನ ದೇಹ ಸುಟ್ಟೋಗ್ತಾ ಇತ್ತು. ಆದ್ರೆ ಇವತ್ತು ಅನ್ಯಾಯವಾಗಿ ನಿನ್ನನ್ನೇ ಸುಟ್ಬಿಟ್ರು. ಅಮಾಯಕರಾದ ಜನಕ್ಕೆ ಒಳ್ಳೇದಾಗ್ಬೇಕು ಅಂದ್ರೆ ನಾಗಮಣಿ ಊರ್ ಸೇರ್ಬೇಕು ಅಂದೆ. ಆದ್ರೆ ಈಗ ನಿನ್ನ ಶವನ ಊರಿಗೆ ಸೇರ್ಸ್ಬೇಕಾಗಿರುವಂತ ಪರಿಸ್ಥಿತಿ ಬಂದಿದೆ. ಈ ಪರಿಸ್ಥಿತಿಯಲ್ಲಿರೋ ನಿನ್ನನ್ನ ಸುಡೋದಕ್ಕೆ ಮತ್ತೆ ಕಟ್ಟಿಗೆ ತನ್ನಿ ಅಂತ ಹೇಗ್ ಹೇಳಿ ನಾನು? ನನ್ನ ಕೈಲಾಗಲ್ಲಮ್ಮ. ನನ್ನ ಮಗಳನ್ನ ಈ ಸ್ಥಿತಿಯಲ್ಲಿ ನೋಡಿ ನಾನು ಬದುಕಲಾರೆ. ಅಮ್ಮ ನಾಗಮ್ಮ, ನನ್ನನ್ನು ನಂಬಿರೋ ನನ್ನ ಭಕ್ತೆ ನನ್ನ ಕಣ್ಣು ಮುಂದೆನೆ ಸಾಯ್ತಿದ್ರೆ ನಾನು ಹೇಗ್ ತಡ್ಕೊಳ್ಳಿ? ಅಮ್ಮ ಅಮ್ಮ ಅಂತ ಕರೀತಿದ್ಲು. ಹೆತ್ತ ತಾಯಿ ಮಹಾದೇವಿ ಸಮಾಧಿಯಾಗಿ ಪಕ್ಕದಲ್ಲೇ ಇದ್ರು. ನಿಜ ಗೊತ್ತಿಲ್ದೇ ಇರೋ ಅಮಾಯಿಕಳು. ನೆನಪಾಯ್ತು. ಒಂದು ಸಲ ನಾನು ಹೀಗೆ ಶಕ್ತಿಹೀನಳಾಗಿ ಬಿದ್ದಿದ್ದಾಗ ಪುಣ್ಯನೇ ಅಮರ ಜಲ ತಂದು ನನ್ನನ್ನು ಬದುಕಿಸಿದ್ಲು. ಈಗ ನಾನು ಕೂಡ ಅಮರ ಜಲ ತಗೊಂಡ್ ಬಂದು ಪುಣ್ಯನ್ನ ಬದುಕಿಸ್ಬೇಕು. ಹೋಗ್ತೀನಿ, ಅಮರ ಜಲ ತಗೊಂಡ್ ಬರ್ತೀನಿ. ನಿಲ್ಲು ನಾಗಮ್ಮ, ನೀನು ಹೋದ್ರೂ ಪ್ರಯೋಜನ ಇಲ್ಲ. ಅವಸರ ಬೇಡ. ಯಾಕೀಗ ಹೇಳ್ತಿದ್ದೀರಾ ಸ್ವಾಮಿ? ನನ್ನ ಮಗಳನ್ನ ಬದುಕಿಸ್ಕೋಬಾರ್ದಾ? ದಾರಿನೇ ಇಲ್ಲ ಅಂದ್ರೆ ಮತ್ತೆ ಇಲ್ಲಿಂದ ನನಗೆ ಹೋಗೋ ದಾರಿ ಕೂಡ ಕಾಣಿಸಲ್ಲ. ನಿನ್ನ ನೋವು ನನಗೆ ಗೊತ್ತಾಗುತ್ತೆ ನಾಗಮ್ಮ. ನೀನು ದೇವಸರ್ಪ ಆಗಿರೋದಕ್ಕೆ ಪುಣ್ಯ ತಂದಿರುವಂತ ಅಮರ ಜಲ ನಿನಗೆ ಮತ್ತೆ ಪ್ರಾಣ ಕೊಡ್ತು. ಆದ್ರೆ ಈ ಪುಣ್ಯ ಬೆಂಕಿಯಲ್ಲಿ ಸುಟ್ಟೋಗಿದ್ದಾಳೆ, ಮನುಷ್ಯಳಾಗಿ ಸಾವನ್ನಪ್ಪಿದ್ದಾಳೆ. ಇಲ್ಲ ಇಲ್ಲ, ನನ್ನ ಮಗಳು ಸಾಯ್ಲಿಲ್ಲ, ಸುಟ್ಟು ಹೋಗಿದ್ದಾಳೆ ಅಷ್ಟೇ. ಅವಳು ಮತ್ತೆ ಹೇಳ್ಬೇಕು, ಕಣ್ಣು ತೆರಿಬೇಕು ಸ್ವಾಮಿ, ಮಾತಾಡ್ಬೇಕು. ಹೇಗಾದ್ರೂ ಪುಣ್ಯನ್ನ ಬದುಕಿಸಿ ಸ್ವಾಮಿ, ನನ್ನ ಭಕ್ತಳನ್ನ ಕಾಪಾಡಿ. ಪುಣ್ಯಳಿಗೆ ಪ್ರಾಣಶಕ್ತಿ ಕೊಡೋದಕ್ಕೆ ಅಮರ ಜಲಕ್ಕೆ ಸಾಧ್ಯವಿಲ್ಲ ನಾಗಮ್ಮ.
ಹಾಗಾದ್ರೆ ನನ್ನಲ್ಲಿರೋ ಪ್ರಾಣ ಶಕ್ತಿನ ಪುಣ್ಯನ್ಗೆ ಧಾರೆ ಎರೆದು ಅವಳನ್ನ ಬದುಕಿಸ್ಕೋತೀನಿ. ಅಮ್ಮ ನಾಗಮ್ಮ, ನಿನ್ ಪ್ರಾಣನ ಕೊಟ್ರೆ ನೀನು ನಿನ್ ಶಕ್ತಿನ ಕಳ್ಕೋತೀಯ. ಶಕ್ತಿ ಕಳ್ಕೊಂಡಿರೋದನ್ನ ನಾವು ನೋಡಕ್ಕಾಗಲ್ಲ. ಆ ಥರ ನಿರ್ಧಾರ ತಗೋಬೇಡಿ. ಹೌದು, ನಿನ್ನ ಪ್ರಾಣಶಕ್ತಿಯನ್ನು ಪುಣ್ಯಳಿಗೆ ಧಾರೆ ಎರೆದ್ರೆ ನೀನು ದೇವಸರ್ಪ ಆಗಿರೋದಿಲ್ಲ. ಯಾವುದೇ ಪ್ರಭಾವವಿಲ್ಲದ ಸಾಮಾನ್ಯ ಹಾವಿನಂತಾಗುತ್ತೀಯ. ಮಗಳಿಗೋಸ್ಕರ ತ್ಯಾಗ ಮಾಡದೇ ಇರೋ ತಾಯಿ ಎಲ್ಲೂ ಇರಲ್ಲ ಸ್ವಾಮಿ. ನನ್ನ ಶಕ್ತಿನೇ ಕಳ್ಕೊಂಡ್ರು, ನನ್ನ ಪ್ರಾಣನೇ ಹೋದ್ರು, ಪುಣ್ಯನ್ನ ಬದುಕಿಸ್ಕೊಂಡೆ ಅನ್ನೋ ತೃಪ್ತಿ ನನಗೆ ಸಿಕ್ಕಿದ್ರೆ ಸಾಕು. ಮತ್ತೆ ನಾನು ನಾಗಲೋಕನ ನೋಡ್ದೆ ಹೋದ್ರು ಈ ಲೋಕನ ಪೂರ್ತಿಯಾಗಿ ನೋಡ್ದೇನೆ ಪುಣ್ಯ ಪ್ರಾಣ ಹೋಗ್ಬಾರ್ದು. ಬದುಕಬೇಕು, ಬದುಕಲೇಬೇಕು. ನನ್ನ ಮಗಳನ್ನ ಹೇಗಾದ್ರೂ ನಾನು ಬದುಕಿಸ್ಕೋತೀನಿ ಸ್ವಾಮಿ. ಇದನ್ನ ತ್ಯಾಗ ಅಂತೀರೋ, ತಾಯಿಯಾಗಿ ನನ್ನ ಹೋರಾಟ ಅನ್ಕೋತಿರೋ, ನಿಮ್ಮಿಷ್ಟ. ಸುಟ್ಟಿರೋ ಪುಣ್ಯಾಳಲ್ಲಿ ಮತ್ತೆ ಜೀವ ಬರ್ಬೇಕು. ಅದನ್ನ ನಾನು ನೋಡ್ಬೇಕು ಸ್ವಾಮಿ. ಅನಿರುದ್ಧ್, ಅನಿರುದ್ಧ್, ನಾಗಮಣಿ ಎಲ್ಲೋ? ನಾಗಮಣಿನ ತಗೊಂಡ್ ಬಂದ್ಯಾ? ಅನಿರುದ್ಧ್, ಅನಿರುದ್ಧ್. ಏನ್ರಿ ಬಂದ್ಬಿಟ್ರ? ಆಗ್ಲೇ ನೀವು ಬರ್ದೇ ಇರೋತನ ನೋಡಿ ನನಗ್ ತುಂಬಾ ಭಯ ಆಗೋಗಿತ್ತು. ಅರವಿಂದ, ಈ ಧನಂಜಯ ಮೃತ್ಯುಂಜಯ ನಾಗನಿಧಿ ಪಡ್ಕೊಳ್ಳಾರ್ದೆ ನಾನ್ ಸ್ವರ್ಗದ ಬಾಗ್ಲೂ ಮುಟ್ಟಲ್ಲ. ಏನ್ ಹೇಳ್ತಿದ್ದೀರಾ? ಅದೆಲ್ಲ ಬಿಡು. ಇಷ್ಟಕ್ಕೂ ಅನಿರುದ್ಧ್ ಬಂದ, ನಾಗಮಣಿನ ತಗೊಂಡ್ ಬಂದ. ನಾಗಮಣಿ ಎಲ್ಲಿ ಅರವಿಂದ? ಅದು ನಾಗಮಣಿ ಎಲ್ಲಿ? ಅದು ಅಮ್ಮ ಭಾವ ಇಬ್ರು ಬಂದಿದ್ದಾರೆ ಮಾವಯ್ಯ. ಬನ್ನಿ, ಇಬ್ರು ಅಂತಿದ್ಯಲ್ಲೇ, ಖುಷಿಯಿಂದ ಮೂವರು ಅಂತ ಹೇಳು. ಮೂವರ? ನಾಗಮಣಿ ಕೂಡ ನಮ್ಮಲ್ಲೇ ಒಂದು ಕಣೆ. ಅಣ್ಣ ಬಾ ಅಣ್ಣ. ಬಳ ಅಂತ ಪ್ರಜ್ವಲಿಸ್ತಿರೋ ನಾಗಮಣಿ ನೀನ್ ಬರೋ ದಾರಿನೇ ಹೇಗೆ ಕಾಯ್ಕೊಂಡು ಕೂತಿದೆ ಅಂತ ನೋಡೋಣ. ಬಾ ಬಾ ಅಣ್ಣ. ನಾಗಮಣಿ, 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 ನಾಗಮಣಿ. ಕೈ ಜಾರಿ ಹೋಗಿತ್ತು ಅನ್ಕೊಂಡ ನಾಗಮಣಿ ಮತ್ತೆ ನನ್ನ ಬಂಗ್ಲೆಗೆ ಬಂದಿದೆ. ಇನ್ ಯಾವತ್ತು ಬರ್ದೇ ಇರೋ ತರ ಆಗಿದ್ದು ಕೆಳಗ್ ಬಿದ್ದು ಬೂದಿ ಆಗಿರೋದು ಆ ಪುಣ್ಯ ಮಾತ್ರ ಅಣ್ಣ. ಪುಣ್ಯ ಸತ್ತು ಹೋದ್ಲಾ? ಹೇಗೆ? ಹೇಗೆ ಅಂದ್ರೆ ಅವಳು ಕಳ್ಳತನ ಮಾಡಿರೋ ಬುದ್ಧಿನ ಬಿಡದೆ ಇರೋದಕ್ಕೆ. ಶಿವಲಿಂಗ ಪಾದದಡಿ ಇಟ್ಟಿರೋ ನಾಗಮಣಿನ ಭದ್ರವಾಗಿ ಮನೆಗೆ ತಗೊಂಡ್ ಬಂತ ಅನಿರುದ್ಧ ಹತ್ರ ಹೇಳ್ದೆ ಅಣ್ಣ. ಅಲ್ಲೇ ಕಾತ್ ಕೂತಿದ್ಲು ಏನೋ, ಸಂಚು ಮಾಡಿ ಓಡೋಗ್ತಾ ಇದ್ಲು. ಹಾಗ ಓಡೋಗ್ತಿರಲ್ಲ, ಸುಮ್ನೆ ಬಿಡಕ್ಕಾಗತ್ತಾ? ಅಲ್ಲೇ ಧಗ ಧಗ ಅಂತ ಉರಿತಿದ್ದ ಪಂಜನ ತಗೊಂಡು ಅವಳ ಮೇಲೆ ಎಸ್ದೆ ನಾನು.
ಇಷ್ಟೊತ್ತಿಗಾಗ್ಲೇ ಅವಳು ಬೆಂಕಿಯಲ್ಲಿ ಉರಿದು ಬೂದಿ ಆಗೋಗಿರ್ತಾಳೆ. ಪಾಪ ಅವಳು ಸತ್ತ ಹೋದ್ಲ. ಅಯ್ಯೋ ಅರವಿಂದ, ಆ ಕಳ್ಳಿನ ಅಮಾಯಕಿ ಅನ್ಕೊಳ್ತಿರೋ ನೀನು ಅಮಾಯಕಳೆ. ವರ್ಮ ತಂಟೆಗೆ ಬಂದ್ರೆ ಕೆಟ್ಟ ಕರ್ಮ ಅನುಭವಿಸ್ತೀಯ ಅಂತ ಎಚ್ಚರ ನೀಡ್ದೆ, ಕೇಳಲಿಲ್ಲ. ಗುರಿ ಇಟ್ಟು ಗುಂಡು ಹಾರಿಸ್ದೆ, ಮತ್ತೆ ಬದುಕು ಬಂದ್ಲು. ಈಗ ನನ್ನ ತಂಗಿ ಭದ್ರ ಹಚ್ಚಿರೋ ಬೆಂಕಿಗೆ ಆಹುತಿ ಆಗೋದ್ಲು, ಬೂದಿಯಾಗಿ ಮೂಲೆ ಗುಂಪಾದ್ಲು. ಪಾಪ ಭಾವ, ಅವಳಿಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟ. ಗಾಳಿಗೆ ಆ ಬೂದಿ ಈಗ ಎಲ್ಲೆಲ್ಲಿ ಹೋಗಿರುತ್ತೋ ಏನೋ, ಈಗ ಎಲ್ಲಿ ಅಂತ ಹುಡುಕ್ತಾನೋ. ಇನ್ಯಾಕೆ ಹುಡುಕ್ತಾನೆ ಅಲ್ವಾ ಅನಿರುದ್ಧ್? ಹೌದು, ನಾನ್ಯಾಕಿನ್ ಹುಡುಕ್ಲಿ? ಅತ್ತೆ ಹೇಳಿದ್ರಲ್ಲ, ಹುಡುಕಲ್ಲ. ಅಮ್ಮ, ಭೂತಕ್ಕೆ ಕೊಟ್ಟು ವಶೀಕರಣ ಪುಡಿ ಚೆನ್ನಾಗೇ ಕೆಲಸ ಮಾಡ್ತಿದೆ. ನನ್ನ ಮಗನನ್ನ, ನನ್ನ ತಂಗಿಯನ್ನ ಈ ವಿಷಯದಲ್ಲಿ ಅಭಿನಂದನೆ ನೀಡಲೇಬೇಕು. ಭದ್ರಾ, ನಿನ್ ಮಗಳು ಮಾಡಿರೋ ತಪ್ಪುಗಳನ್ನೆಲ್ಲ ಕ್ಷಮಿಸ್ತಾ ಇದ್ದೀನಿ. ತಲತಲಾಂತರಗಳಿಂದ ಪ್ರಯತ್ನ ಪಡ್ತಿದ್ದ ನಾಗಮಣಿ ಇವತ್ತು ನಿಮ್ಮಿಂದ ನನ್ನ ಬಂಗ್ಲೆ ಸೇರಿದೆ. ಮಂಗಳ ಪಂಚಮಿ ಸಮಯ ಈ ರಾತ್ರಿನೇ ಬರುತ್ತೆ ಅಂತ ಗುರುಗಳು ಹೇಳಿದ್ರು. ಆ ಸಮಯದಲ್ಲಿ ನಾಗಮಣಿಗೆ 100 ಶಕ್ತಿಗಳು ಬರುತ್ತೆ. ನಾಗನಿಧಿ ಕೈ ಸೇರೋ ಸಮಯ ಹತ್ರ ಬಂದಾಯ್ತು. ಅನಿರುದ್ಧ್, ತಾತ ಮುತ್ತಾತಂದ್ರ ಆಸೆಗಳನ್ನ ನೆರವೇರಿಸ್ತಿರೋದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಿದೆ ಕಣೋ. ನಾವಂದ್ರೆ ತಾಯಿ, ಮಗ, ಮಗಳು ಮಾತ್ರ ಅಲ್ಲ ಅಣ್ಣ, ನಿನ್ನ ತಂಗಿ ಕೂಡ ಇದ್ದಾಳೆ ಅನ್ನೋದನ್ನ ಮಾತ್ರ ಮರಿಬೇಡ. ಆಸ್ತಿ ಸಿಕ್ಕಿದ್ರೇನೆ ರಕ್ತ ಸಂಬಂಧ, ಇಲ್ಲ ಅಂದ್ರೆ ರಕ್ತಪಾತ ಆಗೋದು ಖಚಿತ. ತಲತಲಾಂತರಗಳಿಂದ ಕಷ್ಟಪಟ್ಟು ಪ್ರಯತ್ನ ಮಾಡಿ ಪ್ರಾಣ ಒತ್ತೆ ಇಟ್ಟು ದಕ್ಕಿಸ್ಕೊಂಡಂತ ನಾಗಮಣಿ ಈಗ ಬಂಗ್ಲೆಗೆ ಸೇರಿದೆ. ದಿವ್ಯ ದೃಷ್ಟಿಯಲ್ಲಿ ಗೊತ್ತಾಯ್ತು, ಒಬ್ಬರ ಕೈಗೆ ಸೇರ್ಬೇಕಾಗಿರೋದು ಇನ್ನೊಬ್ಬರ ಕೈಗೆ ಸೇರಿದೆ. ಲೋಕ ಕಲ್ಯಾಣಕ್ಕಾಗಿ ಬಳಸಬೇಕಾಗಿರೋ ನಾಗಮಣಿ ದುರುಪಯೋಗ ಪಡಿಸ್ಕೋತಾರೆ ಅಂತ ಚಿಂತೆ ಆಗ್ತಿದೆ. ಧನಂಜಯ ವರ್ಮ ಒಳ್ಳೆಯವನೋ ಕೆಟ್ಟವನೋ ಗೊತ್ತಿಲ್ಲ, ಆದ್ರೆ ಅವನು ಮೊದಲು ಗರುಡ ವಂಶದವನು. ಅದು ಅಲ್ಲದೆ ಅವನು ನಿನ್ನ ಶಿಷ್ಯ ಕೂಡ. ವಂಶ ಅನ್ನೋದು ಅದು ವಿಧಿಬರಹದಿಂದ ಬರುತ್ತೆ. ಶಿಷ್ಯನ ಸ್ಥಾನ ಕರ್ಮಕ್ಕನುಗುಣವಾಗಿ ಬರುತ್ತೆ. ಒಳ್ಳೆ ದಾರಿಲಿ ಹೋಗು ಅಂತ ಹೇಳಿದ್ರು ಕೂಡ ಕೇಳದೆ ಇರೋನ್ಗೇನ್ ಹೇಳೋದು? ಹೇಳ್ಬೇಕು. ಕೇಳದೆ ಇದ್ರೆ ಮತ್ತೆ ಮತ್ತೆ ಹೇಳ್ತಾನೆ ಇರ್ಬೇಕು. ಯಾಕಂದ್ರೆ ನಾಗಮಣಿನ ದುರುಪಯೋಗ ಪಡಿಸ್ಕೊಂಡ್ರೆ ಕೆಡ್ಗಾಲ ತಪ್ಪಿದ್ದಲ್ಲ, ಈಗಿರೋ ವಂಶ ಕೂಡ ನಿರ್ವಂಶ ಆಗೋಗುತ್ತೆ. ಧರ್ಮವನ್ನ ಅನುಸರಿಸ್ರಿ ಅಂದ್ರೆ ಕೇಳ್ತಾರ? ನಿನ್ನ ಪ್ರಯತ್ನ ಅಂತೂ ನೀನ್ ಮಾಡು, ಹೋಗು. ನಿನ್ನ ಆಜ್ಞೆ ಗರುಡ ದೇವ.